नमः सर्वेभ्यः। आचार्यात् पादमादत्ते पादं शिष्यस्वमेधया पादं सब्रह्मचारिभ्यः पादं ಕಾಲಕ್ರಮೇಣ ಚ. ಶಿಷ್ಯನಾದವನು ತನ್ನ ಗುರುವಿನಿಂದ ಕಾಲು ಭಾಗದಷ್ಟು ವಿದ್ಯೆಯನ್ನು ಕಲಿತಾನೆ. ಮತ್ತೊಂದು ಕಾಲು ಭಾಗವನ್ನು ಸ್ವಮೇಧಯ ತನ್ನ ಸ್ವಂತ ಪ್ರತಿಭೆಯಿಂದ ಬುದ್ಧಿಶಕ್ತಿಯಿಂದ ಕಲಿತಾನೆ. ಮೂರನೆಯ ಕಾಲು ಭಾಗವನ್ನು ಸಹಪಾಠಿಭ್ಯ ಅಥವಾ ಸಹಬ್ರಹ್ಮಚಾರಿಭ್ಯ ತನ್ನ ಸಹಪಾಠಿಗಳ ಜೊತೆಗೆ ಚರ್ಚಿಸುವುದರ ಮೂಲಕ, ಜೊತೆಯಲ್ಲೇ ಓದುವುದರ ಮೂಲಕ ಕಲಿತಾನೆ. ಕೊನೆಯ ಕಾಲು ಭಾಗವನ್ನು ಕಾಲಕ್ರಮೇಣ ತನ್ನ ಜೀವನದ ಅನುಭವಗಳ ಮೂಲಕ ಕಲಿತಾನೆ ಅಂತ ಅರ್ಥ. ಮತ್ತೆ ಇನ್ನೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.